ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗಿರುವ 3 ಕಡಿಮೆ ಬೆಲೆಯ ಅತಿ ಸಣ್ಣ ಎಲೆಕ್ಟ್ರಿಕ್ ಕಾರ್ಗಳು ಯಾವುದೆಂದು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ PMV ಏಸ್ ಈ ಕಾರ್. ಸೊ ಈ ಒಂದು ಕಾರ್ ಬಂದು 4.79 ಲ್ಯಾಕ್ಗೆ ಲಾಂಚ್ ಆಗಿರುವಂಥದ್ದು ಹಾಗೂ ಇದು 160 ಕಿಲೋಮೀಟರ್ ರೇಂಜ್ ಹೊಂದಿರುವಂಥದ್ದು ಹಾಗೂ ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 70 km/h ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಇದು 4 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ಎರಡನೆಯದಾಗಿ ಟಾಟಾ ಟಿಯಾಗೋ EV. ಸೊ ಈ ಒಂದು ಕಾರ್ ಬಂದು 7.99 ಲ್ಯಾಕ್ಗೆ ಲಾಂಚ್ ಆಗಿರುವಂಥದ್ದು ಹಾಗೂ ಇದರ ರೇಂಜ್ನ ಕಡೆ ನೋಡೋದಾದರೆ 250 to 315 km ರೇಂಜ್ ನೀಡುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 119 km/h ಆಗಿರುವಂಥದ್ದು ಹಾಗೂ ಇದು AC ಫಾಸ್ಟ್ ಚಾರ್ಜರಲ್ಲಿ 3.6 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು ಹಾಗೂ DC ಫಾಸ್ಟ್ ಚಾರ್ಜರಲ್ಲಿ 1 hour 15 minutesಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ನಾರ್ಮಲ್ ಚಾರ್ಜರಲ್ಲಿ 8.7 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು. ಹಾಗೂ ಮೂರನೆಯದಾಗಿ MG Comet EV. ಸೊ ಈ ಒಂದು ಕಾರ್ ಬಂದುಬಿಟ್ಟು 7.98 ಲ್ಯಾಕ್ಗೆ ಲಾಂಚ್ ಆಗಿರುವಂಥದ್ದು ಹಾಗೂ ಇದರ ರೇಂಜ್ನ ಕಡೆ ನೋಡೋದಾದರೆ 230 km ರೇಂಜ್ ಹೊಂದಿರುವಂಥದ್ದು ಹಾಗೂ ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 140 km/h ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಇದು AC ಫಾಸ್ಟ್ ಚಾರ್ಜರಲ್ಲಿ 3 ಅವರ್ಸಲ್ಲಿ ಚಾರ್ಜ್ ಆಗುವಂಥದ್ದು ಹಾಗೂ DC ಫಾಸ್ಟ್ ಚಾರ್ಜರಲ್ಲಿ ಕೇವಲ 1 ಅವರಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ಇದು ನಾರ್ಮಲ್ ಚಾರ್ಜರಲ್ಲಿ 6.4 ಅವರ್ಸಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಈ 3 ಕಾರುಗಳು ಇಂಡಿಯಾದಲ್ಲಿನ ದಿ ಬೆಸ್ಟ್ ಸ್ಮಾಲ್ ಎಲೆಕ್ಟ್ರಿಕ್ ಕಾರ್ಗಳಾಗಿವೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.